ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಜುಲೈ ತಿಂಗಳು ಹೇಗಿರುತ್ತೆ, ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಾದರೂ ಬ್ಲೆಸ್ಸಿಂಗ್ಸ್ ಇದೆಯಾ, ಹೇಗಿರುತ್ತೆ ಅನ್ನೋದನ್ನು ಓವರ್ ಆಲ್ ಇವತ್ತು ಈ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಹಾಗೆ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಸ್ ಅ ಗೈಡೆನ್ಸ್ ಥರ. ಓಕೆ, ಗೈಡೆನ್ಸ್ ಇಲ್ಲದೆ ನಾನು ರೀಡಿಂಗ್ ಮಾಡೋದಿಲ್ಲ. ಸೊ ಎಸ್, ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಡಿ ಎಮ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಸೊ ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಓಕೆ, ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆ್ಯಂಡ್ ಐ ಆಮ್ ವೆರಿ ಸಾರಿ ಬಿಕಾಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ತಾ ಇರ್ಬೋದು ನಿಮಗೆ. ಇನ್ಸೆಕ್ಟ್ಸ್ ಇದು, ಬಟ್ ಏನು ಮಾಡೋದು, ಏನು ಮಾಡೋದಕ್ಕಾಗಲ್ಲ. ಕೀಟಗಳು ಏನಿದೆ ನೋಡಿ, ಮಳೆ ಬಂದಾಗ ಈ ಥರ ಮಾಡ್ತಾ ಇರತ್ತೆ. ರಾತ್ರಿನೂ ನನಗೆ ಶೂಟ್ ಮಾಡೋಕ್ಕಾಗಲ್ಲ, ಏನೋ ಡೇ ಪೂರ್ತಿ ಇದೇ ಥರ ಹೇಳ್ತಾ ಇರುತ್ತೆ. ಓಕೆ, ಸೊ ಅದನ್ನ ಇಗ್ನೋರ್ ಮಾಡಿ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಕ್ಲೋಸ್ನೆಸ್. ಓಕೆ, ಆಪ್ಷನ್ ನಂಬರ್ 2 ಹೆಲ್ಪ್. ಓಕೆ, ಸೊ ಇದನ್ನು ನೋಡಿಬಿಟ್ಟು ನೀವು ಚೂಸ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಇದನ್ನು ಲೈಕ್ ಇಮೇಜ್ ನೋಡಿಬಿಟ್ಟು ಫೈಲ್ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ನೀವು ನಿಮ್ಮ ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1, ಯಾರು ಕ್ಲೋಸ್ನೆಸ್ನ ಚೂಸ್ ಮಾಡಿದ್ದೀರಾ? ಸೊ ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚೇಂಜಸ್ ಬರ್ಬೋದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗ್ತೀರಾ. ನಿಮ್ಮ ಇಷ್ಟ ದೇವರು ಇರಬಹುದು, ಕುಲದೇವರು ಇರ್ಬೋದು, ಅವ್ರ ಜೊತೆಗಿನ ಕ್ಲೋಸ್ನೆಸ್ ಏನಿದೆ ನೋಡಿ, ಅದು ತುಂಬ ಆಳವಾಗಿ ಡೀಪ್ ಆಗ್ಬೋದು. ಓಕೆ, ಆ್ಯಂಡ್ ನನಗಿಲ್ಲಿ ಇನ್ನೊಂದು ಏನು ಅನಿಸ್ತಾ ಇದೆ ಅಂತಂದರೆ, ನಿಮಗೆ ನಿಮ್ಮ ಲೈಫಲ್ಲಿ ಯಾವುದೇ ಥರದ್ದು ಅಡೆತಡೆಗಳು ಬಂದರೂ ಕೂಡ ನೀವು ಅದರಿಂದ ಪಾರಾಗ್ತೀರಾ. ಬಿಕಾಸ್ ಡಿವೈನ್ ಜೊತೆಗಿನ ಕನೆಕ್ಷನ್ ಏನಿದೆ ನೋಡಿ, ಅದು ತುಂಬಾ ಪವರ್ಫುಲ್ ನನಗಿಲ್ಲಿ ಕಾಣ್ತಾ ಇದೆ ಒಂದು. ಆ್ಯಂಡ್ ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2 ಎರಡರಲ್ಲೂ ಕೂಡ ನಾನು ನೋಡೋದಾದರೆ, ನನಗೆ ಜುಲೈ ತಿಂಗಳಲ್ಲಿ ಸ್ಪಿರಿಚುವಲ್ ಎನರ್ಜಿ ಏನಿದೆ ನೋಡಿ, ಅದು ತುಂಬಾ ಆ್ಯಕ್ಟಿವೇಟ್ ಆಗ್ತಾ ಇದೆ. ಓಕೆ, ಸೊ ನೀವು ಆಲ್ರೆಡಿ ಸ್ಪಿರಿಚುವಲ್ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಇನ್ನಷ್ಟು ಎನ್ಹ್ಯಾನ್ಸ್ ಆಗ್ಬೋದು. ಓಕೆ, ಸೊ ಎಸ್, ಕ್ಲೋಸ್ನೆಸ್ ಇಲ್ಲಿದೆ ತುಂಬ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಫೈಲ್ ನಂಬರ್ 1 ಜನರಿಗಿಂತ ದೇವ್ರ ಜೊತೆ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗ್ತೀರಾ. ಸೊ ಅಂತ ಎನರ್ಜಿ ಇದೆ ಜುಲೈ ತಿಂಗಳಲ್ಲಿ. ಸೊ ಲೆಟ್ಸ್ ಸಿ, ಒರಕಲ್ ಕಾರ್ಡಿಂದ ಇವತ್ತು ರೀಡಿಂಗ್ನ ಶುರು ಮಾಡೋಣ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಶೇರ್ ಯುವರ್ ಡ್ರೀಮ್ಸ್. ಅಗೇನ್ ಕ್ಲೋಸ್ನೆಸ್, ಇಲ್ಲೂ ಕೂಡ ಕ್ಲೋಸ್ನೆಸ್ ನೋಡಿ, ರೈಟ್. ಓಕೆ, ಸೊ ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ, ಅದನ್ನ ಶೇರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಲೈಕ್ ಇದು ಐಡಿಯಾಸ್ ಇರಬಹುದು. ಓಕೆ, ಸೊ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕೆ ಹೆದರಬೇಡಿ. ಶೇರ್ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ ಏನಿದನ್ನು ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಭಾವ ಆಗ್ತಾ ಇದೆ ಅಂತಂದರೆ, ಲೈಕ್ ನಾಟ್ ಭಾಸ. ಓಕೆ, ಏನಾಗ್ತಾ ಇದೆ ಅಂತಂದರೆ, ಲೈಕ್ ಜುಲೈ ತಿಂಗಳು ತುಂಬ ಪೀಸ್ಫುಲಿ ಹೋಗುತ್ತೆ ನಿಮ್ಮದು. ಓಕೆ, ನಾನು ಮೊದಲೇ ಹೇಳಿದೆ, ಯು ಆರ್ ಪ್ರೊಟೆಕ್ಟೆಡ್. ಸೊ ಯು ಆರ್ ಪ್ರೊಟೆಕ್ಟೆಡ್ ಫ್ರಮ್ ಎವ್ರಿಥಿಂಗ್. ಓಕೆ, ಸೊ ಇಲ್ಲಿ ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಎನಿವೇಸ್, ಸೊ ಎಸ್, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ನಮಗೆ ನೋ ನೀಡ್ ಟು ಲೈಕ್ ಅಫ್ರೇಡ್ ಆಗುವಂತಹ ಅವಶ್ಯಕತೆ ಏನೂ ಇಲ್ಲ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ, ನೀವೆಷ್ಟು ಪ್ರೀತಿ ಮಾಡ್ತೀರಾ ನೋಡಿ, ಅಷ್ಟೇ ನಿಮಗೆ ವಾಪಸ್ ಪ್ರೀತಿ ಸಿಗುತ್ತೆ. ಓಕೆ, ಬಿಕಾಸ್ ಏನು ಅಂತಂದರೆ, ನಾವು ನಮ್ಮ ಜೊತೆ ಎಷ್ಟು ಕಂಪ್ಯಾಷನೇಟ್ ಆಗಿರ್ತೀವಿ ನೋಡಿ, ಅದೇ ಕಂಪ್ಯಾಷನೇಟ್ ನಮಗೆ ಸಿಗುತ್ತೆ. ಅದು ಸಿಗೋದು ಹೇಗೆ ಅಂತಂದರೆ, ನಾವು ಯಾರಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ನೋಡಿ, ಅವರಿಂದ ಸಿಗೋದಿಲ್ಲ. ಓಕೆ, ಹೊರಗಡೆಯಿಂದ ಸಿಗುತ್ತೆ, ಬೇರೆ ಜನರಿಂದ ಸಿಗುತ್ತೆ. ಇವಾಗ ನಮಗೆಲ್ಲರಿಗೂ ಇರುತ್ತೆ ಅಲ್ವಾ, ನಮ್ಮ ಮನೆಯಲ್ಲಿ ನಮ್ಮನ್ನು ಯಾರಾದರೂ ಲೈಕ್ ಅಪ್ರಿಷಿಯೇಟ್ ಮಾಡಲಿ ಅನ್ನೋದು. ಬಟ್ ಬೇರೆಯವ್ರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಬೇರೆಯವರು ಮಾಡದಿದ್ರೂ ಪರವಾಗಿಲ್ಲ, ನಾವು ನಮ್ಮನ್ನು ಅಪ್ರಿಷಿಯೇಟ್ ಏನಿದೆ ನೋಡಿ, ಅದು ಮಾಡಲೇಬೇಕಾಗತ್ತೆ. ಓಕೆ,
ಸೊ ಲೆಟ್ಸ್ ಸಿ, ಇನ್ನೊಂದು ಕಾರ್ಡ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎರಡನ್ನು ತೊಗೊಳ್ಳೋಣ. ಸ್ಟೇ ಕ್ಯೂರಿಯಸ್. ಸೊ ಜುಲೈ ತಿಂಗಳು ಸ್ವಲ್ಪ ಕ್ಯೂರಿಯಸ್ ಆಗಿರುತ್ತೆ, ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಕ್ಯೂರಿಯಸ್ ಆಗಿರುತ್ತೆ. ಲೈಕ್ ಹೊಸ ಹೊಸ ವಿಷಯಗಳನ್ನು ಕಲಿಯೋದ ಬಗ್ಗೆ ಇರ್ಬೋದು, ಟ್ಯಾರೋ ಇರ್ಬೋದು, ರೇಖಿ ಇರ್ಬೋದು, ಎನಿ ಕೈಂಡ್ ಆಫ್ ಸ್ಪಿರಿಚುವಲಿ ನನಗೆಲ್ಲ ಹೆಚ್ಚು ಕಾಣ್ತಾ ಇದೆ. ಸೊ ಆ ಒಂದು ಕೋರ್ಸನ್ನು ಜಾಯ್ನ್ ಆಗೋದಿರ್ಬೋದು, ಇಲ್ಲಾಂದರೆ ಕೆಲವೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಿರ್ಬೋದು, ಕೆಲವೊಂದು ಮಂತ್ರಸನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಸ್ವಿಚ್ ವರ್ಡ್ಸನ್ನು ಮಾಡ್ಬೋದು, ಸೊ ಏಂಜಲ್ ನಂಬರ್ಸ್ ಇರ್ಬೋದು. ಸೊ ನಿಮಗೆ ತುಂಬ ಕ್ಯೂರಿಸಿಟಿ ಬರುತ್ತೆ ಜುಲೈ ತಿಂಗಳಲ್ಲಿ. ಓಕೆ, ಸೊ ತುಂಬ ಎಕ್ಸ್ಪ್ಲೋರ್ ಕೂಡ ಮಾಡ್ತೀರಾ. ಆ್ಯಂಡ್ ಇದು ಏನು ಅಂತಂದರೆ ನ್ಯಾಚುರಲ್ ಆಗಿ ನಿಮ್ಮಲ್ಲಿ ಬರುತ್ತೆ ಈ ಕ್ಯೂರಿಯಾಸಿಟಿ. ಓಕೆ, ವೆರಿ ಸಾರಿ. ಸೊ ಡಿಸ್ಟರ್ಬೆನ್ಸ್ ಎನಿವೇಸ್. ಅಂತಂದರೆ ನಿಮಗೆ ಒಂದು ಸಿಗ್ನಲ್ ಸಿಗುತ್ತೆ, ನಿಮಗೊಂದು ಸೈನ್ ಸಿಗುತ್ತೆ. ಅಂತಂದರೆ ಇವಾಗ ಇಲ್ಲಿ ತನಕ ಯಾವುದಾದ್ರೂ ಒಂದು ಲೈಕ್ ಕೋರ್ಸ್ ಮಾಡಬೇಕು ಏನಾದರೂ ಇದ್ದರೆ ಲೈಕ್ ಯೂನಿವರ್ಸ್ ಸೈನ್ ಕೊಡಲಿ, ಇಲ್ಲಾಂದರೆ ನಿಮ್ಗೆ ಅನಿಸ್ತಾ ಇರ್ಬೋದು ಇದು ಸರಿಯಾದ ಸಮಯ ಹೌದು ಅಲ್ವೋ ಅಂತ. ದಿಸ್ ಈಸ್ ದ ರೈಟ್ ಟೈಮ್ ಜುಲೈ ತಿಂಗಳಲ್ಲಿ. ಬಿಕಾಸ್ ಇದು ನಿಮಗೆ ತುಂಬಾ ಕ್ಯೂರಿಯಾಸಿಟಿ, ತುಂಬ ಉತ್ಸಾಹ ಎನರ್ಜಿನ ತರುತ್ತೆ. ನಿಮ್ಮ ಎನರ್ಜಿ ಕೂಡ ಮಕ್ಕಳಾಗಿರುತ್ತೆ. ಓಕೆ, ಇನ್ಸ್ಪಿರೇಷನ್, ತುಂಬಾ ಇನ್ಸ್ಪಿರೇಷನ್ ನಿಮಗೆ ಜುಲೈ ತಿಂಗಳಲ್ಲಿ. ಅದೇ ನಾನು ಹೇಳಿದೆ ಅಲ್ವಾ, ನೀವು ಏನಾದರೂ ಕೋರ್ಸ್ ಏನಾದರೂ ಮಾಡೇ ಮಾಡ್ತೀರಾ ಜುಲೈ ತಿಂಗಳಲ್ಲಿ. ನಿಮಗೆ ಅಂತಹ ಒಂದು ಎನರ್ಜಿ ಪುಷ್ ಮಾಡುತ್ತೆ ನಿಮ್ಮನ್ನು. ತುಂಬಾ ರಿಲ್ಯಾಕ್ಸ್, ತುಂಬಾ ಪ್ಲೇಫುಲ್ ಎನರ್ಜಿ ಇದೆ ಪೈಲ್ ನಂಬರ್ 1. ಓಕೆ, ಸೊ ಆದಷ್ಟು ನಿಮ್ಮ ಮೈಂಡನ್ನು ಏನಿದೆ ನೋಡಿ ಕ್ಲಟರ್ ಫ್ರೀಯಾಗಿ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಆವಾಗಲೇ ನ್ಯಾಚುರಲಿ ಐಡಿಯಾಸ್ ಬರೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಸೊ ಎಸ್, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ಅಂತ ನೋಡೋಣ. ಇವತ್ತು ಯಾವ ಡೆಕ್ನ ಯೂಸ್ ಮಾಡೋಣ? ಓಕೆ, ಲೆಟ್ಸ್ ಗೋ ವಿತ್ ಟ್ಯಾರೋಟ್ ಆಫ್ ದಿ ಡಿವೈನ್. ಓಕೆ, ಯೂಶ್ವಲಿ ನಾನು ಯಾವಾಗಲೂ ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇವತ್ತೇನು ನನಗೇನು ಮೊದಲಿಗೆ ಆರಕಲ್ ಜೊತೆ ಲೈಕ್ ರೀಡ್ ಮಾಡೋಣ ಅಂತ ಇಂಟ್ಯೂಷನ್ ಬಂತು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಜುಲೈ ತಿಂಗಳು 4 ಆಫ್ ವಾಂಡ್ಸ್. ಓಕೆ, ಸೊ ಮದುವೆ ಮಾತುಕತೆ ನಡೀಬೋದು, ಮದುವೆ ಮಾತುಕತೆ. ಓಕೆ, ಅಂತಂದರೆ ನಾನು ಪ್ರಪೋಸಲ್ ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಮನೆಯಲ್ಲಿ ಮದುವೆ ಮಾತುಕತೆ ನಡೀಬೋದು. ಓಕೆ, ಅಂತಂದರೆ ಈ ಥರ ಒಂದು ವರ, ಈ ಥರ ವಧು ಇದ್ದಾರೆ ಅಂತ, ಈ ಥರ ನೋಡೋಣ ಆ ಥರ ಆ್ಯಂಡ್ ನಿಮಗೆ ಜುಲೈ ತಿಂಗಳಲ್ಲಿ ಮದುವೆ ಕೂಡ ಅಟೆಂಡ್ ಮಾಡೋದಕ್ಕೆ ಸಿಗಬಹುದು. ವೆರ್ ಯು ಫೀಲ್ ನಿಮಗೆ ತುಂಬಾ ಖುಷಿ ಆಗ್ಬೋದು. ನೈಟ್ ಆಫ್ ಕಪ್ಸ್. ಓಕೆ, ಆ್ಯಕ್ಷನ್ 6 ಆಫ್ ಕಪ್ಸ್ ಇದೆ ಇಲ್ಲಿ. ಓಕೆ, ಕಪ್ಸ್ ಎನರ್ಜಿ ಇದೆ ಲೈಕ್ ನೀವು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನಿಮಗೆ ವಾಪಸ್ ನೀವು ಮರುಮೆಲುಕು ಹಾಕ್ಬೋದು. ಲೈಕ್ ಚೈಲ್ಡ್ಹುಡ್ ಸಣ್ಣ ಇರುವಾಗ ನಾನು ಈ ಥರ ಮಾಡ್ತಾಯಿದ್ದೆ, ಹೀಗಿದ್ದೆ, ಆ ಒಂದು ನೆನಪುಗಳು ನಿಮ್ಮನ್ನು ಕಾಡ್ಬೋದು ಜುಲೈ ತಿಂಗಳಲ್ಲಿ. ಓಕೆ, ಇನ್ನೊಂದು ಏನು ಅಂತಂದರೆ ಓಕೆ, ಸೊ ಇದು ಯಾವ ಥರ ಇದೆ ಅಂತಂದರೆ ಲೈಕ್ ನಿಮ್ಮ ಕಾಲೇಜ್ ಡೇಸ್ ಇರ್ಬೋದು, ನಿಮ್ಮ ಸ್ಕೂಲ್ ಡೇಸ್ ಇರ್ಬೋದು, ನಿಮ್ಮದೊಬ್ಬರು ತುಂಬ ಬೆಸ್ಟ್ ಫ್ರೆಂಡ್ ಇದ್ದರು, ತುಂಬ ಬೆಸ್ಟ್ ಫ್ರೆಂಡ್. ಆಫ್ಟರ್ ನಿಮ್ಮ ಕಾಲೇಜ್ ಇರ್ಬೋದು, ಇಲ್ಲಾಂದರೆ ಮಧ್ಯದಲ್ಲಿ ಅವರು ಹೋಗಿರಬಹುದು ನಿಮ್ಮನ್ನು ಬಿಟ್ಟು, ಅವರು ವಾಪಸ್ ಬರುವಂತಹ ಚಾನ್ಸಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಇಲ್ಲಿ ಒಂದು ನನಗೆ ಹೆಚ್ಚು ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಡಿವೈನ್ಲಿ ನೀವು ತುಂಬಾ ಕನೆಕ್ಟ್ ಆಗ್ತೀರಾ. ದೇವರು ನಿಮಗೆ ಒಂದು ಗಿಫ್ಟ್ ಕೂಡ ಕೊಡ್ತಾರೆ, ದೇವರಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ನಿಮಗೆ. ಓಕೆ, ಎಮೋಷ್ನಲಿ ನೀವು ಯಾವ ಆ್ಯಕ್ಷನ್ನ ತಗೊಳ್ಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ನೀವು ಜುಲೈ ತಿಂಗಳಲ್ಲಿ ತಗೊಳ್ತೀರಾ. ಓಕೆ, ಅಂತಂದರೆ ನೀವು ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಹೇಳ್ತಾರೆ ಅಲ್ವಾ. ಸೊ ನೀವು ತುಂಬಾ ಏನು ಹೇಳ್ತಾರೆ,
ಧೈರ್ಯಶಾಲಿ ಆಗ್ತೀರಾ, ತುಂಬಾ ಧೈರ್ಯಶಾಲಿ, ಆ ಒಂದು ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ಅಂತಂದರೆ ಪರಿಸ್ಥಿತಿ ಹೇಗೆ ಬರಲಿ ನಾನು ಇದನ್ನ ಓವರ್ಕಮ್ ಮಾಡ್ತೇನೆ, ಬಿಕಾಸ್ ನನಗೆ ನನ್ನ ಜೊತೆ ಡಿವೈನ್ ಪ್ರೊಟೆಕ್ಷನ್ ಇದೆ, ಡಿವೈನ್ ಹ್ಯಾಂಡ್ ಇದೆ. ಸೊ ಹಾಗಾಗಿ ನನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅನ್ನೋ ಭಾವ. ಓಕೆ, ಆ ಭಾವ ಇದೆ ಇಲ್ಲಿ. ಬ್ಯೂಟಿಫುಲ್. ಕರಿಯರ್ ರಿಲೇಟೆಡ್ ಕೂಡ ಒಂದು ಗುಡ್ ನ್ಯೂಸ್ ನಿಮಗೆ ನೋಡೋದಕ್ಕೆ ಸಿಗ್ಬೋದು. ರಿಲೇಷನ್ಶಿಪ್ ರಿಲೇಟೆಡ್ ಕೂಡ ಗುಡ್ ನ್ಯೂಸ್ ಇದೆ ನಿಮಗೆ. ಓಕೆ, ಕಿಂಗ್ ಆಫ್ ಕಾಯಿನ್ಸ್ ಇದೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಸಕ್ಸಸ್ ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವುದೇ ಥರದ ಕೆಲಸ ಮಾಡಲಿ, ಇವನ್ ಇಫ್ ಇಟ್ ಈಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿರ್ಬೋದು, ಕರಿಯರಲ್ಲಿರ್ಬೋದು, ಏನಾದರೂ ಸ್ಲೋ ಪ್ರೋಸೆಸ್ ಆಗ್ತಾ ಇದೆ ಅಂತಂದರೆ ಒಂದು ಕಿವಿಗೆ ಹಾಕ್ಕೊಳ್ಳಿ, ಏನು ಅಂತಂದರೆ ಅದು ಲಾಂಗ್ ಟರ್ಮ್ ನಿಮಗೆ ಸಕ್ಸಸ್ ಕೊಡ್ತಾ ಇದೆ ಅಂತೇಳಿ ಅರ್ಥ. ಓಕೆ, ಅಂತಂದರೆ ನೀವು ಹೇಳುವ ರೀತಿಯಲ್ಲಿ, ನೀವು ಹೇಗೆ ಅಂದ್ಕೊಂಡಿದ್ದೀರಿ ನೋಡಿ, ಆ ಒಂದು ರೀತಿಯಲ್ಲಿ ಕೆಲಸಗಳು ನಡೀತಾ ಇಲ್ಲ ಅಂತ ಅಂದರೆ ನೆನಪಲ್ಲಿಟ್ಕೊಳ್ಳಿ. ಏನಕ್ಕೆ ಅಂತಂದರೆ ಅದು ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋದು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಲ್ವಾ? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸ್ಲೋ ಡೌನ್, ಅವಸರ ಮಾಡಬೇಡಿ ಯಾವುದಕ್ಕೂ ಕೂಡ. ಈವನ್ ಪ್ರಪೋಸಲ್ ಬರುತ್ತೆ ತಕ್ಷಣ ಅದನ್ನು ನೀವು ಏನೋ ಲೈಕ್ ಒಪ್ಕೊಳ್ಳೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸ್ಲೋ ಡೌನ್ ಆಗಿ. ಓಕೆ, ಸೊ ಎಸ್, ಕಾಮ್ ಆ್ಯಂಡ್ ರಿಲ್ಯಾಕ್ಸ್. ನೀವು ಕಾಮ್ ಎಷ್ಟಾಗ್ತೀರಾ, ರಿಲ್ಯಾಕ್ಸ್ ಎಷ್ಟಾಗ್ತೀರಾ, ನಿಮ್ಮ ಇಂಟ್ಯೂಷನ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. 6 ಆಫ್ ಕಾಯಿನ್ಸ್ ಆ್ಯಂಡ್ ಏಸ್ ಆಫ್ ಕಾಯಿನ್ಸ್. ಎಸ್, ಫೈನಾನ್ಷಿಯಲಿ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ನಿಮಗೆ ಸಮಾಧಾನ ಆಗುತ್ತೆ. ರಿಲೇಟೆಡ್ ಮನಿ ರಿಲೇಟೆಡ್, ಫೈನಾನ್ಷಿಯಲಿ ರಿಲೇಟೆಡ್ ಸಮಾಧಾನ ಸಿಗುತ್ತೆ ನಿಮಗೆ. ಆ್ಯಂಡ್ ನ್ಯೂ ಆಪರ್ಚುನಿಟಿ ಕೂಡ ಇದೆ. ಬೇರೆ ಒಂದು ಒಳ್ಳೆ ಆಪರ್ಚುನಿಟಿ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಆಪರ್ಚುನಿಟಿ ಅದೇ ಲೈಕ್ ಮನಿ ರಿಲೇಟೆಡ್, ಇಲ್ಲ ಅಂದರೆ ಬೇರೆ ಕಡೆಯಿಂದ ನಿಮಗೆ ಇನ್ಕಮ್ ಬರುವಂಥದ್ದು. ಬೇರೆ ಕಡೆ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಕೂಡ ನಿಮಗೆ ಇನ್ಕಮ್ ಬರ್ಬೋದು. ಓಕೆ, ಅಂಥ ಎನರ್ಜಿ. ಆ್ಯಂಡ್ ನೀವೆಷ್ಟು ಎನರ್ಜಿ ಹಾಕ್ತೀರಾ ನೋಡಿ, ಅಷ್ಟೇ ಎನರ್ಜಿ ನಿಮಗೆ ವಾಪಸ್ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ತುಂಬ ಎಫರ್ಟ್ ಹಾಕ್ತೀವಿ, ಬಟ್ ಯಾವುದೇ ಥರದ ನಮಗೆ ವಾಪಸ್ ಯಾವುದೇ ಥರದ್ದು ರಿಸೀವ್ ಆಗ್ತಾ ಇರಲ್ಲ. ಬಟ್ ಜುಲೈ ತಿಂಗಳಲ್ಲಿ ನೀವೆಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ಒಬ್ಬರಿಗೆ ನೀವು ಎನರ್ಜಿನ ಕೊಡ್ತಾ ಇದ್ದೀರಾ ಅಂತಂದರೆ ಆ ಕಡೆಯಿಂದ ಕೂಡ ನಿಮಗೆ ಎನರ್ಜಿ ಸಿಗುತ್ತೆ. ಬಿಕಾಸ್ ಇಲ್ಲಿ ಕರ್ಮ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಪೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಚಾಲೆಂಜ್ ಏನು ಅಂತಂದರೆ 7 ಆಫ್ ಕಾಯಿನ್ಸ್ ಇದೆ. ಸೊ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಯಾವುದಕ್ಕೂ ಕೂಡ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ತಾಳ್ಮೆಯಿಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಚಾಮ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಹೌ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸಿ ಫೈಲ್ ನಂಬರ್ 1. ನಾನು ಕಣ್ಣು ಮುಚ್ಚಿರ್ತೀನಿ, ಹಾಗೆ ನಿಮಗೆ ಇದರ ಸೌಂಡ್ ಇಷ್ಟ ಇಲ್ಲ ಅಂತಂದರೆ ನೀವು ಮ್ಯೂಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಟ್ರಾವೆಲ್. ಈ ಟ್ರಾವೆಲ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ಇರ್ಬೋದು ನಿಮಗೆ. ಓಕೆ, ಸೊ ಅಂಥ ಎನರ್ಜಿ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮಗೆ ಕೆಲಸದ ಮುಖಾಂತರ ಟ್ರಾವೆಲ್ ಮಾಡೋದಕ್ಕೆ ಸಿಗ್ಬೋದು. ಇಲ್ಲ ಅಂದರೆ ಟ್ರಾವೆಲ್ ಓವರ್ ಆಲ್ ನಿಮಗೆ ಫನ್ ಮಾಡೋದಕ್ಕೆ ಟ್ರಾವೆಲ್ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ. ಎಸ್, ಈ ತಿಂಗಳು ನೀವು ಲೈಕ್ ಬರುವ ತಿಂಗಳು ತುಂಬಾ ಕನೆಕ್ಟ್ ಆಗ್ತೀರಾ ಡಿವೈನ್ಲಿ. ಲೈಕ್ ಮಿಸ್ಟಿಕಲ್ ಎನರ್ಜಿ ಇರುತ್ತೆ ಅಲ್ವಾ, ಮಿಸ್ಟಿಕಲ್ ಬೀಯಿಂಗ್ಸ್ ಇರುತ್ತೆ ಅಲ್ವಾ, ಅದರ ಮೇಲೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಬರ್ಬೋದು. ಲೈಕ್ ಫೇರೀಸ್, ಮರ್ಮೇಡ್ ಆ್ಯಂಡ್ ಪ್ಲ್ಯಾನ್ಸ್, ಹರ್ಬ್ಸ್. ಸೊ ಅದರ ಮೇಲೆ ತುಂಬ ನಿಮಗೆ ಇಂಟ್ರೆಸ್ಟ್ ಬರ್ಬೋದು, ಕ್ಯೂರಿಯಾಸಿಟಿ. ಓಕೆ, ಸೊ ಇಲ್ಲಿದೆ ಮಾಸ್ಕ್. ಸೊ ಸ್ಮೈಲ್, ಲೈಕ್ ನೀವು ಯಾವುದೇ ವಿಷಯನ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಲೈಕ್ ಸೀರಿಯಸ್ ಆಗಿ ಯಾರಾದರೂ ಏನಾದರೂ ಜೋಕ್ ಮಾಡಿದರೆ, ಜಸ್ಟ್ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಜೋಕ್ ಮಾಡಿದರೆ ಜಸ್ಟ್ ಸ್ಮೈಲ್ ಮಾಡ್ತೀರಾ. ಬಿಕಾಸ್ ಏನು ಅಂತಂದರೆ ನಿಮ್ಮ ವರ್ತ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಬೇರೆಯವರು ಅದನ್ನ ಹೇಳಬೇಕು ಅಂತ ಇಲ್ಲ. ರೈಟ್, ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪರ್ಸನ್ ಬರಬಹುದು. ಪರ್ಸನ್ ಇನ್ ದ ಸೆನ್ಸ್ ಇದು ಹುಡುಗಿ ಲೈಫಲ್ಲಿ ಹುಡುಗ ಬರೋದು, ಹುಡುಗನ ಲೈಫಲ್ಲಿ ಹುಡುಗಿ ಬರೋದು ಅಂತ ಅಲ್ಲ, ಒಂದು ಒಳ್ಳೆ ಫ್ರೆಂಡ್ ಕೂಡ ಇರ್ಬೋದು. ಓಕೆ, ಸೊ ಏನಿದೆ ಇದರಲ್ಲಿ ನೋಡೋಣ. ಗೋಲ್ಡ್ ಶಾಪಿಂಗ್ ಪ್ಲಸ್, ಓ ಮೈ ಗಾಡ್, ಗಿಫ್ಟ್. ನಾನು ಆಲ್ರೆಡಿ ಗಿಫ್ಟ್ ಬಗ್ಗೆ ಮಾತಾಡಿದೆ, ರೈಟ್? ಎಸ್, ದೆರ್ ಈಸ್ ಸಮಥಿಂಗ್ ಗಿಫ್ಟ್ ಫಾರ್ ಯು. ಯೂನಿವರ್ಸಿಂದ ಗಿಫ್ಟ್ ಇದೆ, ದೇವರಿಂದ ನಿಮ್ಗೆ ಗಿಫ್ಟ್ ಇದೆ. ಹಾಗೆ ಗೋಲ್ಡ್ ಶಾಪಿಂಗ್ ಕೂಡ ನೀವು ಮಾಡ್ತೀರಾ. ಓಕೆ, ಸೊ ರಾಮದಾಸ ಸೇಸೋ ಹಂಗ್.
ಸೊ ಮಂತ್ರಾಸ್ ನಾನು ಹೇಳಿದೆ ಅಲ್ವಾ, ಸೊ ಮಂತ್ರಾಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು ಅಂತ. ಸೊ ರಾಮದಾಸ ಸೇ ಸೊ ಹಂಗೆ ಇದನ್ನು ನೀವು ಕೇಳ್ತೀರಂತಂದರೆ ತುಂಬ ಒಳ್ಳೆಯದು. ಬಿಕಾಸ್ ಅದೇ ನಾನು ಮೊದಲೇ ಹೇಳಿದೆ, ನೀವು ಡಿವೈನ್ಲಿ ತುಂಬಾ ಕನೆಕ್ಟ್ ಆಗ್ತಾ ಇದ್ದೀರಾ. ಓಕೆ, ಸೊ ಎಸ್, ಆ್ಯಂಡ್ ಹೀಲ್ಸ್ ಇದೆ ಇಲ್ಲಿ. ಏನೋ ಇಟ್ಸ್ ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ನೀವು ಯೋಚನೆ ಮಾಡುವಂತಹ ವಿಷಯಗಳೇನಿದೆ ನೋಡಿ, ಅದು ತುಂಬ ಬಿಗ್ಗರ್ ಲೆವೆಲಲ್ಲಿ ನೀವು ಯೋಚನೆ ಮಾಡ್ತೀರಾ. ಓಕೆ, ಆ್ಯಂಡ್ ಲೈಕ್ ನೀವು ಯಾರಿಗೂ ಅವಕಾಶನ ಕೊಡೋದಿಲ್ಲ. ನಿಮ್ಮ ಬಗ್ಗೆ ಏನಾದರೂ ಅಂದರೆ ಲೈಕ್ ಒಂದು ನಾನು ಹೇಳಿದೆ ಜೋಕ್ ಬಗ್ಗೆ, ಯಾರಾದರೂ ಏನಾದರೂ ಅಂದರೆ ನೀವು ಅದನ್ನ ಆ್ಯಸ್ ಅ ಜೋಕ್ ಆಗಿ ತೊಗೊಂಡು ಬಿಟ್ಬಿಡ್ತೀರಾ ಅನ್ನೋದು. ಬಿಕಾಸ್ ಬೇರೆಯವರಿಗೆ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ವರ್ತ್ ಬೇರೆಯವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ರೈಟ್? ಸೊ ಎಸ್, ಇನ್ನೊಂದು ಏನು ಅಂತಂದರೆ, ನೀವು ಲೈಕ್ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಎಸ್, ನಿಮಗೆ ಒಂದೇ ಓಕೆ, ಸೊ ಎಸ್, ನನಗೆ ಇದನ್ನು ನೋಡಬೇಕಾದ್ರೆ ಓವರ್ ಥಿಂಕ್ ಕೂಡ ಬಂತು. ಎಸ್, ಅಫ್ಕೋರ್ಸ್ ನಾನು ಓವರ್ ಥಿಂಕ್ ಬಗ್ಗೆ ಮೊದಲೇ ಹೇಳಿದೆ. ಬಟ್ ನಿಮಗೆ ಜುಲೈ ತಿಂಗಳಲ್ಲಿ ಫಲ ಸಿಗುತ್ತೆ, ಡಬಲ್ ಫಲ ಸಿಗುತ್ತೆ. ಓಕೆ, ಫಲ ಇನ್ ದ ಸೆನ್ಸ್ ಇದು ನೀವು ಮಾಡಿರುವಂತಹ ಕೆಲಸಕ್ಕೆ ಫಲ ಇರ್ಬೋದು. ಇನ್ನೊಂದು ಏನು ಅಂತಂದರೆ, ಯಾರೂ ಮಗು ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೋಡಿ, ಜುಲೈ ತಿಂಗಳಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೋ ಪೈಲ್ ನಂಬರ್ 2, ಯಾರು ಹೆಲ್ಪನ್ನು ಚೂಸ್ ಮಾಡಿದ್ದೀರಾ, ಬ್ಯೂಟಿಫುಲ್. ಸೊ ನೀವು ಯಾವುದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತೊಗೊಳ್ತಾ ಇದ್ದೀರಿ ನೋಡಿ ರೈಟ್ ನಾವು ಅಂತಂದರೆ, ನಿಮ್ಮನ್ನು ತುಂಬ ಮೆಂಟಲಿ, ಎಮೋಷ್ನಲಿ ತುಂಬಾ ಬ್ರೇಕ್ ಡೌನ್ ಮಾಡ್ತಾ ಇದೆ. ಅಂಥ ವಿಷಯಕ್ಕೆ ನಿಮಗೆ ಸಹಾಯ ಬರ್ತಾ ಇದೆ, ಹೆಲ್ಪ್ ಬರ್ತಾ ಇದೆ. ನಿಮಗೆ ರೈಟ್ ನಾವು ಸಹಾಯದ ಅಗತ್ಯ ಇದೆ ಅನ್ನುವಾಗ ಆ ಹೆಲ್ಪ್ ನಿಮಗೆ ಬಂದೇ ಬರುತ್ತೆ. ಜುಲೈ ತಿಂಗಳಲ್ಲಿ ಹೆಲ್ಪ್ ಈಸ್ ಆಲ್ ಓವರ್. ಓಕೆ, ಸೊ ನೀವು ನಿಮ್ಮ ನಾಲೆಜಿಂದ ಹೆಲ್ಪನ್ನು ಪಡ್ಕೊಳ್ಬೋದು. ನಿಮ್ಮ ಓನ್ ನಾಲೆಜಿಂದ ನಿಮಗೆ ಕೆಲವೊಂದು ಗುರುಗಳು ಹೆಲ್ಪ್ ಮಾಡ್ಬೋದು. ಟೀಚರ್ ಹೆಲ್ಪ್ ಯು ಒನ್ ಮಿನಿಟ್, ನಾನು ಈ ವಿಂಡೋ ಕ್ಲೋಸ್ ಮಾಡ್ತೀನಿ. ಐ ಹೋಪ್ ಇವಾಗ ಕೀಟಗಳ ಶಬ್ದ ಸ್ವಲ್ಪ ಕಡಿಮೆ ಕೇಳುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಮಾಡಲಿ, ಬೆಳಿಗ್ಗೆನೂ ಇರುತ್ತೆ, ರಾತ್ರಿನೂ ಇರುತ್ತೆ, ಎನಿವೇಸ್. ಬಟ್ ಐ ಲವ್ ನೇಚರ್, ನನಗೆ ನೇಚರ್ ತುಂಬ ಇಷ್ಟ. ಎನಿವೇಸ್, ಸೊ ಎಸ್, ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಜುಲೈ ತಿಂಗಳಲ್ಲಿ ಈವಾಗಲೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ವಿಷಯದ ಬಗ್ಗೆ ಹೆಚ್ಚು ಟೆನ್ಷನ್ನ ತೊಗೊಳ್ಬೇಡಿ. ಯಾವುದನ್ನು ಕೂಡ ಮೆಂಟಲಿ, ಎಮೋಷ್ನಲಿ ತೊಗೊಳ್ಬೇಡಿ. ಓಕೆ, ಬಿಕಾಸ್ ಯಾವುದಕ್ಕೆ ನಿಮಗೆ ಹೆಲ್ಪ್ ಬೇಕು ನೋಡಿ, ಅದಕ್ಕೆ ನಿಮಗೆ ಹೆಲ್ಪ್ ಅವೈಲೇಬಲ್ ಇರುತ್ತೆ ಜುಲೈ ತಿಂಗಳಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ನಾಲೆಜಿಂದಲೇ ನೀವು ಹೆಲ್ಪನ್ನು ಪಡ್ಕೊಳ್ತೀರಾ. ಕೀ ನಿಮ್ಮ ಕೈಯಲ್ಲೇ ಇದೆ. ಓಕೆ, ಸೊ ಎಸ್, the help you need is on its way. So keep watching for it. ಸೊ ನೋಡ್ತಾ ಇರಿ. ಓಕೆ, ಹೆಲ್ಪ್ ಮಾಡೋದಕ್ಕೆ ನಿಮಗೆ ಜನರು ಕೂಡ ಮುಂದೆ ಬರಬಹುದು, ಇಲ್ಲಾಂದರೆ ಸಿಚುವೇಶನ್ ನಿಮಗೆ ಹೆಲ್ಪ್ ಆಗಬಹುದು, ಇಲ್ಲಾಂದರೆ ನಿಮ್ಮ ಓನ್ ನಾಲೆಜ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಮೈಂಡ್ ಪವರ್. ಎಸ್, ಮೇ ಬಿ ನಿಮ್ಮ ಮೈಂಡ್ ಪವರೇ ನಿಮಗೆ ಹೆಲ್ಪ್ ಮಾಡ್ಬೋದು. ಸೊ ನಿಮ್ಮ ಮೈಂಡ್ ಏನಿದೆ ನೋಡಿ, ತುಂಬ ಪವರ್ಫುಲ್ ಇದೆ. ಅಂತಂದರೆ ನೀವು ಏನನ್ನು ಅಂದ್ಕೊಳ್ತೀರಾ ನೋಡಿ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಬೇಕು ಅಂತಂದರೆ ನೀವು ನೋಡಿ, ಇಲ್ಲಿ ತನಕ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ, ವಿಜುವಲೈಸ್ ಮಾಡಿದ್ದೀರಾ ನೋಡಿ, ಅದು ಯಾವುದು ಆಗಿದೆ ನೋಡಿ. ಹೆಚ್ಚಾಗಿ ಲೈಕ್ ಪಾಸಿಟಿವ್ ಎಷ್ಟಾಗಿದೆ ಆ್ಯಂಡ್ ನೆಗೆಟಿವ್ ಎಷ್ಟಾಗಿದೆ ಅನ್ನೋದನ್ನು ನೋಡಿ. ಬಿಕಾಸ್ ಯುವರ್ ಬ್ರೈನ್ ಈಸ್ ಅಮೇಝಿಂಗ್. ಸೊ ನಿಮ್ಮ ಲೈಕ್ ನಿಮ್ಮ ಮೈಂಡ್ ಏನಿದೆ ನೋಡಿ, ಟ್ರಾನ್ಸ್ಫಾರ್ಮ್ ಆಗುತ್ತೆ. ನಿಮ್ಮ ಅಪ್ರೋಚ್ ಇರ್ಬೋದು, ನಿಮ್ಮ ಜೀವನ ಇರ್ಬೋದು, ಬಟ್ ಮೈಂಡ್ ಪವರ್, ಎವ್ರಿಥಿಂಗ್ ಈಸ್ ಮೈಂಡ್ ಪವರ್. ಮೈಂಡ್ ಗೇಮ್ ಹೇಳ್ತಾರಲ್ವ, ಅದೇ ಥರ ಮೈಂಡ್ ಪವರ್. ಸೊ ಒಳ್ಳೆಯದನ್ನು ಹಾಕಿ ನಿಮ್ಮ ಮೈಂಡಿಗೆ. ಓಕೆ, ಒಳ್ಳೆಯದನ್ನು ಹಾಕಿ ನಿಮ್ಮ ಮೈಂಡಿಗೆ. ಮೈಂಡನ್ನು ಇನ್ನಷ್ಟು ಕಲರ್ಫುಲ್ ಆಗಿಸಿ. ಲೈಕ್ ಹೆಚ್ಚು ನೆಗೆಟಿವ್ ಟಾಕ್ ಮಾಡಬೇಡಿ, ಸೆಲ್ಫ್ ಟಾಕ್ ಮಾಡಬೇಡಿ. ಪೈಲ್ ನಂಬರ್ 2, ಸೆಲ್ಫ್ ಟಾಕ್ ಮಾಡಬೇಡಿ. ಓಕೆ,
ಪರ್ಲ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಓಕೆ, ನೋಡಿ ನಿಮ್ಮ ಜೀವನದಲ್ಲಿ ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರಾ ನೋಡಿ, ತುಂಬ ಒಳ್ಳೆಯದು. ಓಕೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಏನೇ ಬರಲಿ, ದೇವರಿಗೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲಿ ಬಿರುಗಾಳಿಯೇ ಬಂದಿರಲಿ, ನೀವು ಸ್ಟಿಲ್ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತಂದರೆ ಆ ಒಂದು ಬಿರುಗಾಳಿನ ಹೇಗೆ ಶಾಂತ ಮಾಡಿಸಬೇಕು ಅಂತ ಯೂನಿವರ್ಸಿಗೆ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಮುಂದೆ. ಓಕೆ, ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜೂನ್ ತಿಂಗಳಲ್ಲಿ ಯಾವುದೇ ಥರದ ಏನೋ ಕಷ್ಟ ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆ ಸಿಚುವೇಶನ್, ಗ್ರ್ಯಾಟಿಟ್ಯೂಡ್ನ ಮಾತ್ರ ಏನೋ ಮರಿಬೇಡಿ, ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದನ್ನು ಮರಿಬೇಡಿ. ಓಕೆ, ಸೀಡ್ಸ್ ಆಫ್ ಅಬಂಡೆನ್ಸ್. ನೇಚರ್ ನೋಸ್ ದ್ಯಾಟ್ ಅಬಂಡೆನ್ಸ್ ಈಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಗಿವಿಂಗ್ ರಾದರ್ ದೆನ್ hoarding. It is a continual flow of energy to the whole. Abundance can be experienced without having a large bank balance. ಅಬಂಡೆನ್ಸ್ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಇಷ್ಟೇ ಹಣ ಇರಬೇಕು ಅಂತ ಇಲ್ಲ. ಓಕೆ, ಅಬಂಡೆನ್ಸ್ ಅಂದರೆ ಅದು ಲೈಕ್ ನಮ್ಮ ನಾಲೆಜ್ ಕೂಡ ಅಬಂಡೆನ್ಸ್, ಅದು ಹಣನೇ ಆಗಬೇಕು ಅಂತ ಇಲ್ಲ. ಓಕೆ, ಒಂದು ಒಳ್ಳೆ ಜಾಗಕ್ಕೆ ನೀವು ಹೋಗ್ತಾ ಇದ್ದೀರಾ, ಸುತ್ತಮುತ್ತ ನೋಡ್ತಾ ಇದ್ರೆ ಅದು ಕೂಡ ಒಂದು ಅಬಂಡೆನ್ಸ್. ಸೊ ಈ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಳ್ಬೇಡಿ, ಏನು ಅಂತಂದರೆ ನನ್ನಲ್ಲಿ ಹಣ ಇದ್ರೇ ನಾನು ಇದು ಮಾಡಬಲ್ಲೆ, ನನ್ನಲ್ಲಿ ಐಫೋನ್ ಇದ್ರೇ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗೋದು, ಫೋಟೋ ತೆಗೆಯೋಕ್ಕಾಗೋದು ಅನ್ನೋದು. ಸೊ ಆ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ಓಕೆ, ಅಂತ ಒಂದು ಎನರ್ಜಿ. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಗೈಡೆನ್ಸ್ ತುಂಬ ಬರ್ತಾ ಇದೆ, ಪೈಲ್ ನಂಬರ್ 2. ಓಕೆ, ಸೊ ಈ ಅಬಂಡೆನ್ಸ್ ಸೀಡ್ಸ್ ಏನಿದೆ ನೋಡಿ, ಅದು ನಿಮ್ಮಲ್ಲೇ ಇದೆ. ಮೈಂಡ್ ಪವರ್ ಕೂಡ ಇದೆ. ಆದಷ್ಟು ವಿಜುವಲೈಸ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ವಿಜುವಲೈಸ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. Okay, so pile number 2, the thing is that something is going to end ಜುಲೈ ತಿಂಗಳಲ್ಲಿ. ಇದು ನಿಮಗೆ ಪೇನ್ ಕೊಡಬಹುದು, ಬಟ್ ಎಂಡ್ ಆಗುತ್ತೆ. ಪೇನ್ ಇನ್ ದ ಸೆನ್ಸ್ ಇದು ಮೆಂಟಲಿ ಪೇನ್ ನಿಮಗೆ ಕೊಡಬಹುದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನೋಡ್ತಾನೆ. ಆ್ಯಂಡ್ ಇದು ನ್ಯೂ ಬಿಗಿನಿಂಗ್ ಕೂಡ ನಿಮಗೆ ನ್ಯೂ ಬಿಗಿನಿಂಗ್ಗೆ ನಿಮಗೆ ದಾರಿ ಮಾಡಿ ಕೊಡ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಹಳೆ ಪೇಯ್ನ್ ಇರ್ಬೋದು, ಹಳೆ ಗಿಲ್ಟ್ ಇರಬಹುದು, ಅದನ್ನ ಕೂತ್ಕೊಂಡು ಹೆಚ್ಚು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾರನ್ನು ಕೂಡ ಡೀಪ್ಲಿಯಾಗಿ ಟ್ರಸ್ಟ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಜುಲೈ ತಿಂಗಳಲ್ಲಿ ನಿಮಗೆ ಇನ್ನಷ್ಟು ಫಿಯರ್ಲೆಸ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೆಲ್ಫ್ ಡೌಟ್ ಮಾಡ್ಕೊಳ್ಬೇಡಿ. ಆದಷ್ಟು ಕರೇಜಿಯಸ್ ನೀವು ಇರ್ತೀರಾ ಕೂಡ, ತುಂಬ ಕರೇಜಿಯಸ್ ಆಗಿ ಇರ್ತೀರಾ ಕೂಡ. ನಿಮ್ಮ ಆರಾ ಏನಿದೆ ನೋಡಿ, ನಿಮ್ಮನ್ನು ಆ ಥರ ಮಾಡಿಸುತ್ತೆ. ಅಂತಂದರೆ ಸಿಚುವೇಶನ್ಸ್ ಏನಿದೆ ನೋಡಿ, ಆ ಥರ ಮಾಡಿಸುತ್ತೆ ನಿಮಗೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಅಂದರೆ ಪೈಲ್ ನಂಬರ್ 2 ನಿಮಗೆ ಸಿಚುವೇಶನ್ ಹೇಗೆ ಬಂದರೂ ಕೂಡ ಆ ಸಿಚುವೇಶನ್ದ ಹೇಗೆ ಹೊರಗೆ ಬರಬೇಕು, ನಗ್ನಗ್ತಾ ಹೇಗೆ ಬರಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಓಕೆ, 10 ಆಫ್ ಕಾಯಿನ್ಸ್. ಓಕೆ, 10 ಎನರ್ಜಿ ಇದೆ. ಅದೇ ನಾನು ಹೇಳಿದೆ ಏನು ಅಂತಂದರೆ, ಸಮಥಿಂಗ್ ಈಸ್ ಎಂಡಿಂಗ್ ಆ್ಯಂಡ್ ಸಮಥಿಂಗ್ ಈಸ್ ನ್ಯೂ ಬಿಗಿನ್ ಕೂಡ ಆಗ್ತಾ ಇದೆ. ಇದು ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನನಗೆ ಯಾವ ಎನರ್ಜಿಲಿ ಸಿಗ್ತಾ ಇದೆ ಅಂತಂದರೆ, ನಿಮ್ಮ ಹಳೆ ಫ್ರೆಂಡ್ ಸರ್ಕಲ್ ಏನಿದೆ ನೋಡಿ, ಅದರಲ್ಲಿ ನೀವು ಹೊಸ ಫ್ರೆಂಡ್ ಸರ್ಕಲ್ ಮಾಡ್ಬೋದು. ಓಕೆ, ಸೊ ಹಳೆ ಜನರಿಂದ ನಾನು ಸ್ವಲ್ಪ ಇಲ್ಲಿ ಬಿಟ್ರೇಯಲ್ ನೋಡ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನು ಕೂಡ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಡೀಪ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಬೌಂಡ್ರೀಸ್ನ ಕ್ರಿಯೇಟ್ ಮಾಡಿ. ಓಕೆ, ಆ್ಯಂಡ್ ಎಸ್, ಮನಿ ರಿಲೇಟೆಡ್ ನನಗೆ ಇಲ್ಲಿ ಒಳ್ಳೆಯದೇ ಕಾಣ್ತಾ ಇದೆ. ಓಕೆ, ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ನೀವು ಏನಾದರೂ ಪೇ ಮಾಡೋದಿದ್ರೆ, ಶಾಪಿಂಗ್ ಮಾಡೋದಿದೆ, ಸೊ ಅದು ಎಲ್ಲನೂ ಆಗುತ್ತೆ. ಓಕೆ, ಬಟ್ ಮೆಂಟಲಿ ನಿಮಗೆ ಸ್ವಲ್ಪ ನಿಮ್ಮ ಬಗ್ಗೆ ಹೆಚ್ಚಿನ ಕೇರನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.
Yes, the devil, that's why I told you. Pile number 2, ನಿಮ್ಮ ಬಿಹೈಂಡ್, ನಿಮ್ಮ ಹಿಂದೆ ವಿಷಕಾರಿ ಯೋಚನೆಗಳು ನಡೀತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ನಿಮ್ಮನ್ನು ಟಾರ್ಗೆಟ್ ಮಾಡ್ಬೋದು ಜುಲೈ ತಿಂಗಳಲ್ಲಿ. ನೆನಪಲ್ಲಿಟ್ಕೊಳ್ಳಿ, ಜುಲೈ ತಿಂಗಳಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡಬಹುದು. ಬಟ್ ಫಿಯರ್ಲೆಸ್ ಆಗಿ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ರೆ ಕ್ವೀನ್ ಆಫ್ ವಾಂಡ್ಸ್ ಇದೆ. ನಿಮ್ಮ ಭಯ ನಿಮ್ಮನ್ನು ಕಾಡಬಹುದು, ಇಲ್ಲಾಂದರೆ ನಿಮಗೆ ಅಡಿಕ್ಷನ್ ಬರ್ಬೋದು, ಅಡಿಕ್ಷನ್ ಆಗ್ಬೋದು. ಮೇ ಬಿ ಅದು ಎನಿ ಕೈಂಡ್ ಆಫ್ ಹೆಚ್ಚು ಮೊಬೈಲ್ ನೋಡೋದಿರ್ಬೋದು, ಸ್ಮೋಕಿಂಗ್, ಡ್ರಿಂಕಿಂಗ್ ಏನೆಲ್ಲ ಇದೆ ನೋಡಿ, ಸ್ಪೈಸಿ ಫುಡ್ಸ್ ಇರ್ಬೋದು, ಇಲ್ಲಾಂದರೆ ಚೈನೀಸ್ ಫುಡ್ಸ್ ಇರ್ಬೋದು. ಸೊ ಅದರ ಮೇಲೆ ಹೆಚ್ಚು ಕ್ರೇವಿಂಗ್ ಆಗ್ಬೋದು. ಸೊ ನಿಮಗೆ ಅದನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ ಒಂದು. ಆ್ಯಂಡ್ ಜನರನ್ನು ವೈಸ್ಲಿಯಾಗಿ ಚೂಸ್ ಮಾಡಿ ಜುಲೈ ತಿಂಗಳಲ್ಲಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮಗೆ ಫ್ಯಾಮಿಲಿ ಸಪೋರ್ಟ್ಸ್ ಇದೆ. ಓಕೆ, ಫ್ಯಾಮಿಲಿ ಸಪೋರ್ಟ್ಸ್ ಇದೆ, ಹೆಲ್ಪ್ ನಿಮಗಿದೆ ಇದೆ. ಆ ಥರ ಒಂದು ವೇಳೆ ಸಿಚುವೇಶನ್ ನಿಮಗೆ ಬಂತು ಅಂತಂದರೆ ನಿಮಗೆ ಹೆಲ್ಪ್ ಸಿಗುತ್ತೆ. ಜಸ್ಟ್ ಆಸ್ಕ್, ನೀವು ಕೇಳಬೇಕಾಗತ್ತೆ ದೇವರಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ, someone is watching you, pile number 2. I really don't know ಯಾಕೆ ನನಗೆ ಈ ಡೆವಿಲ್ ಎನರ್ಜಿನೇ ನನ್ನ ಕಣ್ಣೇನಿದೆ ನೋಡಿ, ಅದು ಆ ಕಡೆ ಈ ಕಡೆ ಹೋಗೋದಿಲ್ಲ, ಅಲ್ಲಿಗೇ ಬರ್ತಾ ಇದೆ. someone is watching you literally, pile number 2. ಬಿ ಕೇರ್ಫುಲ್, ಯಾರ ಜೊತೆನೂ ಹೆಚ್ಚಿನ ವಿವರಗಳನ್ನು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, pile number 2. Knight of Swords. ಓಕೆ, ಸೊ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ವಿಸಿಟ್ ಮಾಡೋದಕ್ಕೆ ಸಿಗಬಹುದು ಒಂದು. ಇನ್ನೊಂದು ಏನು ಅಂತಂದರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಜೀವನದಲ್ಲಿ ಯಾರಾದರೂ ಬರ್ಬೋದು. ಅದಕ್ಕೆ ನಾನು ಹೇಳಿದೆ ಬಿ ಕೇರ್ಫುಲ್. ಯಾವುದೇ ಥರದ ನೀವು ಡಿಸಿಷನ್ಸ್ ತೊಗೊಳ್ತೀರಾ ನೋಡಿ, ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ. ಬಟ್ ಸೇಮ್ ಟೈಮ್ ಯು ಆರ್ ಪ್ರೊಟೆಕ್ಟೆಡ್, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಹಾಗಂತ ಹೇಳಿಬಿಟ್ಟು ಎಲ್ಲರನ್ನ ವೆಲ್ಕಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ 7 of Wands. ಗಿವ್ ಅಪ್ ಮಾಡಬೇಡಿ ಜುಲೈ ತಿಂಗಳಲ್ಲಿ, ಯಾವುದಕ್ಕೂ ಗಿವ್ ಅಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. ಆ್ಯಂಡ್ ನನಗೆ ಕರಿಯರ್ ರಿಲೇಟೆಡ್ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಲೈಕ್ ಒಂದು ಸರಿಯಾದ ಆಪರ್ಚುನಿಟಿ ನಿಮಗೆ ಸಿಗುತ್ತೆ, ನಿಮ್ಮ ಐಡಿಯಾಗಳನ್ನು ಶೇರ್ ಮಾಡೋದಿರ್ಬೋದು. ಸೊ ಆ ಥರ ಅಂತಂದರೆ ಇವಾಗ ಸರಿಯಾದ ಜುಲೈ ತಿಂಗಳು ಸರಿಯಾದ ಸಮಯ. ನೀವೇನಾದರೂ ಕೆಲಸದಲ್ಲಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಇದ್ದೀರಾ ಅಂತಂದರೆ ಇಟ್ಸ್ ವೆರಿ ಗುಡ್ ಫಾರ್ ಯು. ಓಕೆ, ನಾನು ಸ್ಕ್ರೀನಲ್ಲಿ 11 ನೋಡಿದೆ, ದ ಟವರ್. ಓಕೆ, ಸೊ ಜುಲೈ ತಿಂಗಳಲ್ಲಿ ಅಫ್ಕೋರ್ಸ್ ನನಗಿಲ್ಲಿ ಕ್ಲೆನ್ಸಿಂಗ್ ಕಾಣ್ತಾ ಇದೆ, ಕ್ಲೆನ್ಸಿಂಗ್. ಆ್ಯಂಡ್ ಪೈಲ್ ನಂಬರ್ 2, ಯಾವುದಾದ್ರೂ ಒಂದು ನೀವು ಡಿಸಿಷನ್ಸ್ನ ತೊಗೊಳ್ಳೋದೆ ಹಾಗೆ ಇಟ್ಟಿದ್ದೀರಾ ಅಂತಂದರೆ ಜುಲೈ ತಿಂಗಳಲ್ಲಿ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ. ಅದಕ್ಕೆ ನಿಮಗೆ ಹೆಲ್ಪ್ ಕೂಡ ಸಿಗುತ್ತೆ, ಹೆಲ್ಪ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ದ ಟವರ್ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನು ಮಾತಾಡುತ್ತೆ. ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ನಿಮ್ಮ ಮುಂದೆ ಬರ್ಬೋದು. ಬಟ್ ನಿಮಗೆ ಒಂದೇ ನಾನು ಹೇಳ್ತೀನಿ, ಧೈರ್ಯವಾಗಿರಿ, ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಲೆಟ್ಸ್ ಸಿ. ಆ್ಯಂಡ್ ಇದರ ಸೌಂಡ್ ನಾನಿವಾಗ ಚಾಮ್ಸ್ ಏನು ಶಫಲ್ ಮಾಡ್ತೀನಿ, ಕಣ್ಣು ಮುಚ್ಚಿರ್ತೀನಿ, ಏನು ಶಫಲ್ ಮಾಡ್ತೀನಿ ನೋಡಿ, ಅದರ ಸೌಂಡ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಮ್ಯೂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ, ಟ್ಯಾಲೆಂಟ್ ಪ್ಲಸ್ ರೆಕಗ್ನೇಷನ್. ಟ್ಯಾಲೆಂಟ್ ಆ್ಯಂಡ್ ನಿಮ್ಮನ್ನು ರೆಕಗ್ನೈಸ್ ಕೂಡ ಮಾಡ್ತಾರೆ. ಪ್ರೊಟೆಕ್ಟೆಡ್ ಎನರ್ಜಿ, ಎಸ್ ಅದೇ ನಾನು ಹೇಳಿದೆ, ಯು ಆರ್ ಪ್ರೊಟೆಕ್ಟೆಡ್. ಸರ್ಪ್ರೈಸ್ ಇಸ್ ದೇರ್ ಫಾರ್ ಯು. ಸರ್ಪ್ರೈಸಸ್ ಇರುತ್ತೆ. ಈ ಸರ್ಪ್ರೈಸ್ ನಾನು ತುಂಬ ಒಳ್ಳೆಯದು ಇಲ್ಲ ತುಂಬ ಕೆಟ್ಟದು ಅಂತ ಕೂಡ ಹೇಳೋದಿಲ್ಲ ನನಗೆ, ಬಿಕಾಸ್ ಇದರಲ್ಲಿ ಮಿಕ್ಸ್ಡ್ ಎನರ್ಜಿ ಕಾಣ್ತಾ ಇದೆ. ನಿಮಗೆ ಸರ್ಪ್ರೈಸ್ ಆಗ್ಬೋದು,
ನಾನು ಈ ಥರ ಅಂದ್ಕೊಂಡಿರಲಿಲ್ಲ, ಹೀಗಾಗತ್ತೆ ಅನ್ನೋದು. ಇದು ಒಳ್ಳೆಯದು ಕೂಡ ಇರ್ಬೋದು, ಒಳ್ಳೇದಿರೋದೇ ಕೂಡ ಇರ್ಬೋದು. ಬಟ್ ದ ಥಿಂಗ್ ಇಸ್ ದಟ್ ನಿಮಗೆ ನಾನು ಒಂದೇ ಹೇಳ್ತೀನಿ, ನಾನು ನಿಮಗೆ ಇಲ್ಲಿ ಭಯಪಡಿಸೋದಿಲ್ಲ. ಒಂದೇ ಹೇಳ್ತೀನಿ ಏನು ಅಂತಂದರೆ ಲೈಕ್ ಆದಷ್ಟು ಸ್ಟೇ ಸ್ಟ್ರಾಂಗ್, ಓಕೆ. ಆ್ಯಂಡ್ ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ನಿರ್ಧಾರನ ತೊಗೊಳ್ಬೇಡಿ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದರೆ, ನಿಮ್ಮ ಗೋಲ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಇರೋದಕ್ಕೆ ಹೇಳ್ತಾ ಇದ್ದರೆ, ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ನಿಮ್ಮನ್ನು ಕೊಲಬ್ರೇಷನ್ಗೆ ಕರೆಯಬಹುದು. ಆ್ಯಂಡ್ ಅದೇ ನಾನು ಹೇಳಿದೆಲ್ಲ, ಒಂದು ಬೌಂಡ್ರೀಸ್ನ ಸೆಟ್ ಮಾಡಿ ಯಾವುದೇ ವಿಷಯ ನೀವು ಸೈನ್ ಹಾಕೋದಿರ್ಬೋದು, ಮಾತಾಡೋದಿರ್ಬೋದು, ಏನು ಮಾತಾಡ್ತೀರಾ, ಅವ್ರೇನು ಮಾತಾಡ್ತಾರೆ ಚೆನ್ನಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ, ಓಕೆ. ಸೊ ಇಲ್ಲಿ ಕ್ರ್ಯಾಬ್ ಇದೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಓಕೆ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಏನೇ ಇರಲಿ ಅಂತಂದರೆ ನಿಮ್ಮ ಎಲ್ಲ ವಿಷಯವನ್ನು ಶೇರ್ ಮಾಡುವಂಥ ಅವಶ್ಯಕತೆ ಇಲ್ಲ, ಓಕೆ. ಸೊ ಆದಷ್ಟು ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಹಾಗೆ ಟ್ರಾವೆಲ್ ಕೂಡ, ಹಾಗೇನಾದರೂ ನಿಮಗೆ ತುಂಬ ಮೆಂಟಲಿ ನೀವು ತುಂಬಾ ಡ್ರೈನ್ ಆಗ್ತಾ ಇದ್ದೀರಾ, ಫಿಸಿಕಲಿ ನೀವು ತುಂಬಾ ಡ್ರೈನ್ ಆಗ್ತಾ ಇದ್ದೀರಾ ಅಂತಂದರೆ ಒಂದು ಟ್ರಾವೆಲ್ ಮಾಡಿ. ಟ್ರಾವೆಲ್ ಎಲ್ಲೂ ಕೂಡ ಆಗ್ಬೋದು, ಪಾರ್ಕ್ ಇರ್ಬೋದು, ಟ್ರಾವೆಲ್ ಅಂತಂದರೆ ಒಂದು ಮೂಮೆಂಟ್ ಬೇಕಾಗತ್ತೆ, ಸೊ ಎನರ್ಜಿ ಶಿಫ್ಟ್ ಆಗೋದಕ್ಕೆ, ಓಕೆ. ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.